ಆಗ್ತಾ ಉಂಟು ನಮ್ಗೆ. ಫುಲ್ ಎಂತ ಇದು ಗೇರು ಬೀಜವ ಮೇಲೆ ಅಲ್ಲ ಬಾದಾಮ್ ಆಲ್ಮಂಡ್. ಆಲ್ಮಂಡ್ ಸೂಪರ್ ಅಬ್ಬಾ. ನನಗೆ ಹೀಗೆ ಕ್ರಿಸ್ಪಿ ಆದ್ರೆ ಭಾರಿ ಇಷ್ಟ. ಸೌಂಡ್ ಸಹ ಬಂತು. ಕ್ರಿಸ್ಪಿ ಸೂಪರ್ ಆಗಿದೆ. ಹೀಗೆ ಒಟ್ರಾಶಿ ಮಾಡಿ ತಿಂದ್ರೆ ಬೈತಿದ್ರು. ಸೊ ಅಮ್ಮ ಅಂಗಡಿಯಿಂದ ಬರುವ ಮುಂಚೆ ಮಾಡಿ ತಿಂದು ಇಡೀ ಕಿಚನ್ ಕ್ಲೀನ್ ಮಾಡಿ ಎಂತ ಆಗದಿದ್ದಾಗ ಇಡೋದೊಂದು ಟಾಸ್ಕ್. ಎಲ್ಲರಿಗೂ ನಮಸ್ಕಾರ, ಸಕಡಾಂಗೆ ನಮಸ್ಕಾರ. ಕನ್ನಡದಲ್ಲಿ ಒಂದು ಮಾತಿದೆ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತೇಳಿ ಹೇಳಿ. ಸೊ ಅದು ಇವತ್ತಿನ ಈ ಒಂದು ವಿಡಿಯೋ ನಾನು ಏನ್ ಮಾಡ್ತಾ ಇದ್ದೇನೆ ಅದಕ್ಕೆ ತುಂಬಾ ಒಂದು ಸೂಕ್ತ ಆಗ್ತದೆ ಅಂತೇಳಿ ಹೇಳ್ತೇನೆ ನಾನು. ಯಾಕಂತೇಳಿ ಹೇಳಿದ್ರೆ ತಾಯಿ ಅಂತೇಳಿ ಹೇಳಿ ನಾನು ಇಲ್ಲಿ ಹೇಳ್ತಾ ಇರುವಂತದ್ದು ನನ್ನ ಅಕ್ಕನ ವಿಷಯ. ಸೊ ಅಕ್ಕನ ಮಗಳು ಇವಳು. ಸೊ ಅಕ್ಕ ಯಾವ ರೀತಿ ಒಂದು ಅಡಿಗೆಯನ್ನ ಮಾಡ್ತಾಳ ಅದೇ ರೀತಿ ಅದ್ಭುತವಾದಂತಹ ಅಡಿಗೆಯನ್ನು ನನ್ನ ಅಕ್ಕನ ಮಗಳು ಕೂಡ ಮಾಡ್ತಾಳೆ. ಅವಳು ಶಾಸ್ತ್ರೀಯವಾದಂತಹ ಅಡಿಗೆಗಳನ್ನ ತಿಂಡಿಗಳನ್ನ ಮಾಡೋದಂತೇಳಿ ಹೇಳಿ. ಆದ್ರೆ ಈಗಿನ ಮಕ್ಕಳು ಈಗಿನ ಏನು ಅದು ಈ ಕುಕೀಸ್ ಇರ್ಬೋದು ಅಥವಾ ಬೇಕ್ ಮಾಡಿ ಬೇರೆ ಬೇರೆ ರೀತಿಯಂತ ಆದಂತಹ ಒಂದು ಸ್ವೀಟ್ಸ್ ಇರ್ಬೋದು, ಇದನ್ನ ಹೆಚ್ಚಾಗಿ ಮಕ್ಕಳು ಈಗ ಮಾಡೋದನ್ನ ಇಷ್ಟಪಡ್ತಾಳೆ. ಸೊ ನನ್ನ ಅಕ್ಕನ ಮಗಳು ವೃದ್ಧಿಕಿಣಿ ಅಂತೇಳಿ ಹೇಳಿ. ಸೊ ಇವತ್ತು ನಮ್ಗೆ ಸ್ವಲ್ಪ ನೆಗಡ ಸೊ ಇವತ್ತು ರಕ್ಷಾಬಂಧನಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ ಅಕ್ಕನ ಮನೆಗೆ. ಸೊ ಅಕ್ಕನ ಮಗಳು ಹೇಳಿದ್ಲು ಏನಂತೇಳಿ ಹೇಳಿದ್ರೆ, ಇವತ್ತು ರಕ್ಷಾಬಂಧನದ ಒಂದು ಒಳ್ಳೆಯ ಒಂದು ಸಮಯ ಇದೆ, ಸ್ವೀಟ್ ಅನ್ನು ಹೊರಗಿನಿಂದ ಯಾಕೆ ತರೋದು, ನಾನೇ ಮಾಡ್ತೇನೆ ಚಿಕ್ಕಮ್ಮ ಅಂತೇಳಿ ಹೇಳಿದ್ಲು. ಸೊ ಯಾವ ಸ್ವೀಟ್ ಅನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಬಾದಾಮ್ ಸ್ಟಿಕ್ ಅಲ್ವಾ. ಸೊ ಬಾದಾಮ್ ಸ್ಟಿಕ್ ಅನ್ನು ಮಾಡ್ತಾಳಂತೆ. ಇದು ಮಾತ್ರ ಅಲ್ಲ, ಯಾವ ಅಡಿಗೆಯನ್ನು ಮಾಡಿದ್ರು ಕೂಡ ಅವಳು ಅದ್ಭುತ ಮಾಡ್ತಾಳೆ. ಯಾಕಂದ್ರೆ ನನ್ನ ಮಗ ಹೆಚ್ಚಾಗಿ ಇರುವಂತದ್ದು ಇಲ್ಲೇ. ಮನೆಗೆ ಬರುವಾಗ ಹೇಳ್ತಾನೆ, ಅಮ್ಮ ಇವತ್ತು ವೃದ್ಧಿ ಅದನ್ನ ಮಾಡಿದ್ಲು ಇದನ್ನ ಮಾಡಿದ್ಲು, ತುಂಬಾ ಒಳ್ಳೆ ಮಾಡ್ತಾಳೆ ಅಂತ ಹೇಳಿ. ಸೊ ಇವತ್ತು ವೃದ್ಧಿ ಏನನ್ನ ಮಾಡ್ತಾಳ ಅದನ್ನ ಇವತ್ತು ನಿಮ್ಗೂ ಕೂಡ ನಾನು ತೋರಿಸ್ತಾ ಇದ್ದೇನೆ. ಇವತ್ತು ಅವಳು ಒಂದು ಸ್ವೀಟ್ ಬಾದಾಮ್ ಸ್ಟಿಕ್ ಅನ್ನು ಮಾಡ್ತಿದ್ದಾಳೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ಕೂಡ ಈ ಒಂದು ಮನೆಯಲ್ಲಿ ನಡೀಲಿಕ್ಕಿದೆ. ಅವಳ ಅಣ್ಣ ತಮ್ಮಂದಿರು ಇವತ್ತಿಲ್ಲಿ ಬರ್ತಾರೆ. ಸೊ ಅದಕ್ಕೂ ಆಯ್ತು, ಅದೇ ರೀತಿ ನಮಗೂ ಕೂಡ ದೊಡ್ಡವರಿಗೂ ಕೂಡ ಸವಿಲಿಕ್ಕಾಯ್ತು ಅಂತೇಳಿ ಹೇಳಿ ಜೊತೆಯಾಗಿ ಈಗ ಅವಳು ಬಾದಾಮ್ ಸ್ಟಿಕ್ ಅನ್ನು ಮಾಡ್ತಿದ್ದಾಳೆ. ಸೊ ಅದಕ್ಕೆ ಏನೇನು ಬೇಕು, ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನ ಈಗ ಅವಳು ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಅವಳಿಗೆ ಪ್ರತಿಯೊಂದು ಹೇಳ್ತಾಳೆ ಎಷ್ಟೆಷ್ಟು ಕಪ್ಪು ಬೇಕು ಅದು ಇದು ಅಂತೇಳಿ. ಆ ಕಪ್ಪು ಇದು ಆಯ್ತಾ, ನೀವು ಒಂದು ಸಾಧಾರಣ ಒಂದು ಅಂದಾಜು ನಿಮ್ಗೆ ಆಗ್ಬೋದು. ಈ ಒಂದು ಗ್ಲಾಸ್ ಅನ್ನೇ ಅವಳು ಒಂದು ಮೆಜರ್ಮೆಂಟ್ ಆಗಿ ಇಟ್ಕೊಂಡು ಅದನ್ನ ಹೇಳ್ತಾ ಇದ್ದಾಳೆ. ಓಕೆ ಬನ್ನಿ. ಇವಳು ಹೇಳ್ತಾ ಇರುವಂತದ್ದು ಒಂದು ಈ ಕಪ್ಪಿನಲ್ಲಿ ಅವಳು ಮಾಪ್ ತಗೊಂಡದನ್ನ ಹೇಳು ವೃದ್ಧಿ. 2 ಕಪ್ ಮೈದಾ, ಓಕೆ, ಒಂದು 15 ಬಾದಾಮ್ ಪೌಡರ್ ಮಾಡಿದ್ದು. ಅದು ರೋಸ್ಟ್ ಮಾಡ್ಬೇಕಾ ಅಥವಾ ಹೀಗೆ ಡೈರೆಕ್ಟ್? ಇಲ್ಲ, ಅದು ಕುಕೀಸ್ ಅಲ್ಲಿ ಹಾಕುವಾಗ ರೋಸ್ಟ್ ಮಾಡ್ಲಿಕ್ಕಿಲ್ಲ. ಮತ್ತೆ ಇದು ಘೀ, ಇದರಿಂದ ಅರ್ಧ ಕಪ್ ಘೀ ತಗೊಳ್ತೇನೆ. ಇದರಲ್ಲಿ ಪುನಃ ಅರ್ಧ ಕಪ್ ಅಂತ ಹೇಳಿದ್ರೆ ಮೈದಾ 2 ಕಪ್ ಆದ್ರೆ ಅರ್ಧ ಕಪ್ ಘೀ. ಮತ್ತೆ ಅದೇ ಒಂದು 10 ಟೇಬಲ್ ಸ್ಪೂನ್ ಶುಗರ್ ಪೌಡರ್ ಮಾಡಿದ್ದು. ಅದರಲ್ಲಿ ಕಾರ್ಡಮಮ್ ಸಹ ಹಾಕಬೇಕು. ಸರಿ, ಏಲಕ್ಕಿ ಹಾಕಿದಂತಹ ಸಕ್ಕರೆಯನ್ನ ಪುಡಿ ಮಾಡಿಟ್ಕೊಂಡಿದ್ದೇವೆ. ಇದು ಸಾಧಾರಣ ಎಷ್ಟಿದೆ? 10 ಟೇಬಲ್ ಸ್ಪೂನ್. ಓಕೆ, ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಆದ್ರೆ ಆಯ್ತು. 4 ಇಂಗ್ರೀಡಿಯೆಂಟ್ಸ್. ಓಕೆ, ಸರಿ ಸ್ಟಾರ್ಟ್ ಮಾಡುವನಾ? ಅದು ಬೇಕಿಂಗ್ ಪೌಡರ್ ಇದು ಹಾಕ್ಲಿಕ್ಕಿದೆ ಅಲ್ಲ? ಓಕೆ, ಸೊ 5 ಅಲ್ವಾ? ಆಲ್ ಟುಗೆದರ್ 5. ಈಗ ನಾವು ಸ್ಟಾರ್ಟ್ ಮಾಡುವನಾ? ಅರ್ಧ ಕಪ್ ಘೀ ತಗೊಳ್ತಿದ್ದೇವೆ. ಅದಲ್ಲೇ ಈಗ ಅರ್ಧ ಕಪ್ ಘೀ ಇದ್ರಲ್ಲಿ. ಓಕೆ, ಮತ್ತೆ ನೆಕ್ಸ್ಟ್ ಈ ಶುಗರ್ ಅನ್ನು ಇದಕ್ಕೆ ಹಾಕುದು. ಓಕೆ, ಶುಗರ್ ಹೇಳಿದ್ದು 10 ಟೇಬಲ್ ಸ್ಪೂನ್ ವಿತ್ ಏಲಕ್ಕಿ. ಅದ್ರಲ್ಲಿ ಹತ್ತೆ ಮಾಡಿ ಹಾಕಿದ್ದು ಅಲ್ವಾ? ಸೊ ಅದೆಲ್ಲವನ್ನು ಹಾಕ್ಬೇಕಾಗ್ತದೆ ಈಗ ಅಲ್ಲ? ಫಸ್ಟ್ ಇಷ್ಟು ಹಾಕಿ ಇದು ಮಾಡುವ, ಮತ್ತೆ ಟೇಸ್ಟಿಗೆ ಬೇಕಾದ್ರೆ ಜಾಸ್ತಿ ಮಾಡ್ಬೋದು ನೀವು. ಸೊ ಈಗ 10 ಕಂಪ್ಲೀಟ್ ಹಾಕಲಿಲ್ಲ, ಮತ್ತೆ ಟೇಸ್ಟಿಗೆ ಸರಿಯಾಗಿ ಅದನ್ನು ಹೀಗೆ ಸರಿ ವಿಸ್ಕ್ ಮಾಡಬೇಕು. ಸ್ವಲ್ಪ ವಿಸ್ಕಿ ಇದು ಕನ್ಸಿಸ್ಟೆನ್ಸಿ ಬರಬೇಕು. ಲೈಟ್ ಅಂಡ್ ಫ್ಲಫಿ ಆಗಬೇಕು. ಈಗ ಇದಕ್ಕೆ ನಾವಿಟ್ಟ 2 ಕಪ್ ಮೈದಾವನ್ನು ಹಾಕಿ ನೆಕ್ಸ್ಟ್ ಮೈದಾ. ಓಕೆ, ನೆಕ್ಸ್ಟ್ ಮೈದಾ ಅಲ್ವಾ? ಹೌದು.
ನೆಕ್ಸ್ಟ್ 2 ಕಪ್ ಮೈದಾ ಆಯಿತು. ಇಷ್ಟು ಬೇಕಿಂಗ್ ಪೌಡರ್, ಒಂದು 1/4 ಸ್ಪೂನ ಸಾಫ್ಟ್ನೆಸ್ಸಿಗೆ 1/4 ಸ್ಪೂನ್ ಸಾಕೇನಾ ಅಲ್ಲ? ಹೌದು. ಓಕೆ. ಇದರಲ್ಲೊಂದು ಎಷ್ಟು ಇದಾಗ್ಬೋದು ವೃದ್ಧಿ ಕುಕೀಸ್? ಅದು ಮಾಡುವ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ. ನಂದರಲ್ಲೊಂದು 15 ಆಗ್ಬೋದು. ಓಕೆ. ವೃದ್ಧಿ ಎಲ್ಲಿ ಕಲ್ತದ್ದು ಇದನ್ನು? ನಾನು ಹೀಗೆ ಎಕ್ಸ್ಪೆರಿಮೆಂಟ್ ಮಾಡಿ 1 ಪಿಂಚ್ ಬೇಕಿಂಗ್ ಸೋಡಾ, ಆಗ ಹಾಕಿದ್ದು ಬೇಕಿಂಗ್ ಪೌಡರ್, ಇದು 1 ಪಿಂಚ್ ಬೇಕಿಂಗ್ ಸೋಡಾ. ಓಕೆ. ಸೊ ವೃದ್ಧಿ ಎಷ್ಟು ಸಾರಿ ಎಕ್ಸ್ಪೆರಿಮೆಂಟ್ ಆಗಿದೆ, ಎಷ್ಟು ಸಾರಿ ಫೇಲ್ ಆಗಿದೆ, ಎಷ್ಟು ಫೇಲ್ ಆದ ಮೇಲೆ ಸಕ್ಸಸ್ ಆಗಿ ನನ್ನನ್ನು ಕರೆದದ್ದು? ನಾನು ಇದೇ ಕುಕೀಸ್ ಅಲ್ಲಿ ಒಂದು ಹೆಲ್ದಿ ವೇ ಅಲ್ಲಿ ಮಾಡ್ತೇನೆ. ಅದು ರಾಗಿ, ಇದು ಮೈದಾ ಯೂಸ್ ಮಾಡಿದ್ದೇನಲ್ಲ, ಮೈದಾ ಬದಲು ರಾಗಿ ಮತ್ತೆ ಸೇಮ್ ಕುಕಿಯನ್ನು ರಾಗಿಯನ್ನು ಯೂಸ್ ಮಾಡಿ ಮಾಡಬಹುದು. ಓಕೆ. ಸೊ ಹೆಲ್ತ್ ಕಾನ್ಶಿಯಸ್ ಅವರಿಗೆ ಏನಂತ ಹೇಳಿದ್ರೆ ಈ ಮೈದಾದ ಬದಲು ನೀವು ರಾಗಿಯನ್ನು ಕೂಡ ಬಳಸಬಹುದು. ಮತ್ತೆ ಶುಗರ್ ಬದಲು ನಮ್ದು ಕೇನ್ ಶುಗರ್ ಪೌಡರ್ ಬರ್ತದಲ್ಲ ಅದು, ಮತ್ತೆ ತುಪ್ಪ ಹೇಗೂ ಹಾಕ್ಲೇಬೇಕಾಗ್ತದೆ. ಇಷ್ಟು. ಓಕೆ. ಮಿಕ್ಸ್ ಮಾಡುದು ಹೀಗೆ ಒಂಥರ ಚಪಾತಿ ಹಿಟ್ಟಿದ್ದು ಡೋ ಮಾಡ್ತೇವಲ್ಲ ಹಾಗೆ ಡೋ ಆಗ್ಬೇಕು. ಫಸ್ಟ್ ಸ್ವಲ್ಪ ಹುಡಿ ಇರ್ತದೆ, ಅದಕ್ಕೊಂದ್ 2 ಸ್ಪೂನ್ ಹಾಲು ಹಾಕಿದ್ರೆ ಅದು ಕರೆಕ್ಟ್ ಬೈಂಡ್ ಆಗ್ತದೆ. ಓಕೆ. ಈಗ ಇದು ಸ್ವಲ್ಪ ಪುಡಿ ಉಂಟು, ಇದಕ್ಕೀಗ ನಾವು ಸ್ವಲ್ಪ ಹಾಲು ಹಾಕಿ ಅದನ್ನು ಒಂದು ಡೋ ತರ ಆಗುವಷ್ಟು ಇದು ಮಿಕ್ಸ್ ಮಾಡಬೇಕು. ಸೊ ಹಾಲು ಇನ್ನು ಎಷ್ಟು ಹಾಕಬೇಕು? ಇನ್ನು ನಾವು ನಮ್ಮ ಕೈಯನ್ನು ಯೂಸ್ ಮಾಡಬೇಕು. ಎಷ್ಟು ಹಾಕುದು ಇದು? ಸಾಕು ಅಷ್ಟು. ಒಂದು ಸಾಧಾರಣ 2 ಸ್ಪೂನ್ ಅಷ್ಟು. ಈಗ ವೃದ್ಧಿ ಏನಂತ ಹೇಳಿದ್ರೆ ಕಲ್ತದ್ದು ಎಲ್ಲ ಇಂಗ್ಲಿಷ್ ಮೀಡಿಯಂ ಸೆಂಟ್ರಲ್ ಸಿಲೆಬಸ್, ಅದಾದ್ಮೇಲೆ ಈಗ ಅವಳು ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಇದ್ದಾಳೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವಳ ಫ್ರೆಂಡ್ಸಿನ ಹತ್ರ ಅಥವಾ ಅವಳು ನಮ್ಮ ಮಾತೃಭಾಷೆ ಕೊಂಕಣಿಯಲ್ಲಿ ಮಾತಾಡೋದು ಅಥವಾ ಇಂಗ್ಲಿಷ್. ಹಾಗಾಗಿ ನಂಗೆ ಈಗ ಗೊತ್ತಾಯ್ತು ಕನ್ನಡ ಮಾತಾಡ್ಲಿಕ್ಕೆ ಇವಳಿಗೆ ಇಷ್ಟು ಕಷ್ಟ ಆಗ್ತಾ ಉಂಟು ಅಂತೇಳಿ ಹೇಳಿ. ಆದ್ರೂ ಪಾಪ ಸುಧಾರಿಸ್ತಿದ್ದಾಳೆ, ಈಗ ಮಾತಾಡ್ತಾ ಈಗ ಬೆಟರ್ ಆಗ್ತಾ ಉಂಟು. ಓಕೆ. ಈಗ ಹೀಗೆ ಡೋ ಮಾಡ್ತಾ ಹೋಗ್ಬೇಕು. ಇನ್ನು ಸ್ವಲ್ಪ ಹಾಲು ಬೇಕಾಗಿ ಕಾಣ್ತಾ ಉಂಟು. ಭಾರಿ ಒಳ್ಳೇದಾಗ್ತಾ ಉಂಟು ವೃದ್ಧಿದು ಕನ್ನಡ. ಸೊ ನಾವು ಹಾಕುದಾ? ಹಾಗಾದ್ರೆ ಸಾಧಾರಣ ಎಷ್ಟು ಹೇಳ್ಬೋದು? ಒಂದು 5 ಸ್ಪೂನ್ ಬೇಕಾಗಿದೆ. 2 ಕಪ್. ಅಥವಾ ಈಗ ನೀವು ಫೈನಲ್ ಒಂದು ಇದನ್ನ ನೋಡಿ ಯಾವ ರೀತಿ ಆಗ್ಬೇಕಂತ ಹೇಳಿ, ಡೋ ಎಷ್ಟು ಸಾಫ್ಟ್ ಆಗ್ಬೇಕಂತ ಹೇಳಿ ಅದಕ್ಕೆ ಡಿಪೆಂಡ್ ಆಗಿ ನೀವು ಹಾಲನ್ನ ಮಿಕ್ಸ್ ಮಾಡಿದ್ರೆ ಆಯ್ತು. ಎಸ್, ಅದಕ್ಕಿಂತ ಮೆಜರ್ಮೆಂಟ್ ಅಂತ ಇಲ್ಲ ಹಾಲಿಗೆ. ಫೈನಲಿ ಈ ರೀತಿ ಆಗ್ಬೇಕು ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ವೃದ್ಧಿ ಒಮ್ಮೆ ಇದು ಮಾಡು ನೋಡಿ, ಇಷ್ಟು ಸಾಫ್ಟ್ ಆಗಿ ಆಗಬೇಕು. ಎಸ್. ಈಗ ಹೀಗೆ ಆದ್ಮೇಲೆ ಡೋ ನಾವು ಮಾಡಿದ ಬಾದಾಮ್ ಪೌಡರ್ ಇದೆಯಲ್ಲ ಅದರಿಂದ ಸ್ವಲ್ಪ ಇಡಬೇಕು, ಬೇರೆಲ್ಲ ಹಾಕಬೇಕು. ಒಂದಿಷ್ಟು ಇಟ್ಟರೆ ಆದ್ಮೇಲೆ ಸ್ಟಿಕ್ಸ್ ಮಾಡುವಾಗ ಮೇಲೆಯಿಂದ ಹಾಕ್ಬೋದು. ಓ ಹೌದಾ? ಅದಕ್ಕೆ. ಓಕೆ. ಈಗ ಹಾಕಿ ಮಿಕ್ಸ್ ಮಾಡುದು, ಆ ಡೋ ಒಳಗೆ ಹೋಗ್ಬೇಕು. ಸೊ ಬಾದಾಮ್ ಪೌಡ್ರನ್ನು ಒಂದು ಸ್ವಲ್ಪ ಇಟ್ಟು ಬಾಕಿ ಎಲ್ಲವನ್ನ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳುವಂಥದ್ದು. ಎಸ್, ಆಯ್ತಾ? ಇನ್ನು ನೆಕ್ಸ್ಟ್ ಎಂತ? ಇನ್ನು ನಿಮಗೆ ಇಷ್ಟ ಆದ ಶೇಪ್ ಕೊಡೋದು. ರೌಂಡ್ ಮಾಡ್ಬೋದು, ನಾರಾಯಣ್ ಕಟಾಟ್ ಟೈಪ್, ಅಥವಾ ನಾನೆಂತ ಮಾಡ್ತೇನೆ ಅಂದರೆ ಫ್ಲಾಟ್ ಇದು ಮಾಡಿ ಸ್ಟಿಕ್ ಮಾಡೋ ಅಂತ ಇದ್ದೇನೆ. ಅದೊಂಥರ ಬಿಸ್ಕೆಟ್ ಥರ ಬರ್ತದೆ. ಹಾಗೆ ಇನ್ನು ಡಿವೈಡ್ ಮಾಡಿ ನಂಗೆ ಬೇಕಾದದ್ದು ಸ್ಟಿಕ್ ಟೈಪ್ ಅಲ್ಲ, ಹಾಗೆ ನಾನು ಫಸ್ಟ್ ಒಂಚೂರು ಮೈದಾ ಸ್ಪ್ರಿಂಕಲ್ ಮಾಡ್ತೀನಿ. ಅದು ಸರಿ ಇದಾಗಬೇಕಲ್ಲ, ಹಾಗೆ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ. ಓಕೆ. ಬನ್ಸಿನ ಹಿಟ್ಟಿನ ನೆನಪಾಗ್ತಾ ಉಂಟು. ಜಾಸ್ತಿಯಾಗಿ ಎಕ್ಸ್ಪೆರಿಮೆಂಟ್ ಮಾಡೋದಿದೆ ಸ್ವೀಟ್ ಅಲ್ಲಿ. ನಾನು ರಸಮಲಾಯಿ ಮಾಡ್ಲಿಕ್ಕೆ ಕಲ್ತದ್ದು ಫಸ್ಟ್. ರಸಮಲಾಯಿ ಮತ್ತೆ ಚೀಸ್ ಕೇಕ್ ಮಾಡ್ತೇನೆ. ಕೇಕ್ ಮಾಡ್ತಾಳೆ ಅವಳು, ಒಳ್ಳೇದಾಗ್ತದೆ. ಅದನ್ನ ನಾನು ಮರ್ತು ಬಿಟ್ಟೆ. ಲಾಸ್ಟ್ ಟೈಮ್ ಒಮ್ಮೆ ಅವಳು ಮಾಡಿದ್ಲು ಕೇಕ್, ಸೂಪರ್ ಆಗಿತ್ತು, ಭಾರಿ ರುಚಿಯಾಗಿತ್ತು. ಲಾಸ್ಟ್ ಟೈಮ್ ಅಂದ್ರೆ ಒಂದು 2 ವರ್ಷದ ಮೊದಲೇ ಅಂತ ಹೇಳಿ, 1.5-2 ವರ್ಷದ ಮೊದಲು. ಆಗ್ಲೇ ಒಳ್ಳೇದು ಮಾಡ್ತಾಳೆ ಅವಳು. ಮತ್ತೆ ಇದು ಬ್ರೌನೀಸ್, ಮತ್ತೆ ಈಗ ರೀಸೆಂಟ್ ಆಗಿ
ಒಂದು ಹೊಸ ಬಂದಿದೆ ಟ್ರೆಂಡ್, ಬಾಸ್ಕ್ ಚೀಸ್ ಕೇಕ್ ಅಂತ ಹೇಳ್ತಾರೆ. ಅದು ಬರ್ನ್ಟ್ ಇರ್ತದೆ ಸ್ವಲ್ಪ, ಅದು ಸಹ ಟ್ರೈ ಮಾಡಿದ್ದೇನೆ. ಮತ್ತೆ ಹೀಗೆ ಖಾರದಲ್ಲಿ ಸ್ವಲ್ಪ ಇಟಾಲಿಯನ್ ಲಸಾನಿಯಾ, ಪಾಸ್ತಾ, ಅದು ಮನೆಯಲ್ಲೇ ಪಾಸ್ತಾ ಶೀಟ್ಸ್ ಎಲ್ಲ ಮಾಡ್ಬೇಕಂತ. ನಮ್ಗೆ ಆಕ್ಚುಲಿ ಭಾಷೆಗಳಲ್ಲಿ ಎಷ್ಟು ಅರ್ಥ ಆಗುದಿಲ್ಲ, ಇಟಾಲಿಯನ್ ಅಥವಾ ಪಾಸ್ತಾ ಏನೇನೆಲ್ಲ ಅವಳು ಹೇಳಿದ್ಲ. ಒಂದಷ್ಟು ಮೇನ್ ವಿಷಯಗಳು ಗೊತ್ತುಂಟು ಅಷ್ಟೇ. ವೈಟ್ ಸಾಸ್ ಪಾಸ್ತಾ ಮತ್ತು ಹೀಗೆ ಆರ್ಡಿನರಿ ನಾನೊಂದು ಮನೆಯಲ್ಲಿ ಮಾಡ್ತೇನೆ, ಒಂದು ಟೊಮೆಟೊ ಅದೇ ರೀತಿ ಈ ಗರಂ ಮಸಾಲೆ ಇದನ್ನೆಲ್ಲ ಹಾಕಿ ಒಂದು ಪಾಸ್ತಾ ಮಾಡ್ತೇನೆ. ಅದು ಬಿಟ್ಟು ಮತ್ತೆ ಇಷ್ಟು ವೆರೈಟೀಸ್ ಉಂಟಂತ ಹೇಳಿ ನನಗಂತೂ ದೇವರಾಣಿಗೂ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾದದ್ದು. ಸೊ ತುಂಬಾ ವಿಭಿನ್ನವಾದಂತ ಒಳ್ಳೊಳ್ಳೆ ಅಡಿಗೆಗಳನ್ನು ಮಾಡ್ತಾಳೆ. ನನ್ನ ಮಗ ತುಂಬಾ ಸಾರಿ ಬಂದು ಹೇಳಿಕ್ಕೆ ಉಂಟು, ಅಮ್ಮ ವೃತ್ತಿ ಇಷ್ಟು ಒಳ್ಳೆ ಮಾಡ್ತಾಳೆ, ನಿಂಗೆ ಇನ್ನೂ ಏನು ಅಂತ ಒಂದು ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಾನು ಆಗಾಗ ಇಲ್ಲಿ ಬಂದು ಇವಳ ಹತ್ರ ಇವಳ ಅಮ್ಮನ ಹತ್ರ ಎಲ್ಲ ಬಂದು ಕಲಿತಾ ಇದ್ದೇನೆ. ಮತ್ತೊಂದು ವಿಷಯ ಹೇಳೋದು ಮರ್ತು ಬಿಟ್ಟೆ, ವೃದ್ಧಿ ಈಗ ಸ್ವೀಟ್ ಮಾಡ್ತಾ ಇದ್ದಾಳೆ. ಲಾಸ್ಟ್ ಟೈಮ್ ವೃದ್ಧಿಯ ಅಮ್ಮನ ಜೊತೆ ಅಂತ ಹೇಳಿದ್ರೆ ನನ್ನ ಅಕ್ಕನ ಜೊತೆ ಒಂದು ವಿಡಿಯೋನ ಮಾಡಿದ್ದೆ. झटपट ಅರ್ಧ ಗಂಟೆಯಲ್ಲಿ 5 ಬಗೆಯ ಒಂದು ಇದು ಅಂತೇಳಿ ಹೇಳಿ ಅಡಿಗೆಗಳು. ಅದಕ್ಕಿಂತ ಮೊದಲು ಅವಳ ಅತ್ತೆಯವರು ಇಲ್ಲಿ ಪತ್ರೊಡೆ ಮಾಡಿದ್ರು. ಸೊ ಒಟ್ಟಾರೆ ಹೇಳೋದಾದ್ರೆ 3 ಜನರೇಷನ್ ಕೂಡ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಂದಿದ್ದಾರೆ. ಸೊ ಇದನ್ನೆಲ್ಲ ಈ ರೀತಿ ಇಡುವಂತದ. ಹೌದು, ದೊಡ್ಡ ದೊಡ್ಡ ಕಂಡ್ರೆ ಕಟ್ ಮಾಡಿ ಬಿಡು. ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೂ. ಸೊ ಅದನ್ನ ಆ ರೀತಿ ಕಟ್ ಮಾಡಿ ಒಂದೊಂದೇ ಇಡ್ತಾ ಇದ್ವಿ. ಆಗ ನೀವು ನೋಡಿದ್ರಲ್ವಾ, ಬಾದಾಮ್ ಅವಳು ಇದನ್ನು ಪೌಡರ್ ಮಾಡುವಾಗ ಒಂದು ಸ್ವಲ್ಪ ಇದನ್ನೇ ಅವಳು ಇಟ್ಟಿದ್ಲು ಬಾಕಿ ಇದರಲ್ಲಿ. ಸೊ ಉಳಿದದನ್ನೆಲ್ಲ ಹಿಟ್ಟಾಗಿ ಕಲಿಸ್ಕೊಂಡಿದ್ಲು. ಸೊ ಈಗ ಅದು ಏನು ಇತ್ತ ಅದನ್ನು ಹೀಗೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡುವಂಥದ್ದು. ಶೇಪ್ ಕೂಡ ಚೆನ್ನಾಗಿ ಆಗಿದೆ. ಅದೇ ರೀತಿ ಟೇಸ್ಟ್ ಇನ್ನಷ್ಟು ಒಳ್ಳೆಯದಾಗಲಿಕ್ಕಾಗಿ ಇದನ್ನು ಮೇಲ್ಗಡೆಯಿಂದ ಈ ರೀತಿ ಹಾಕುವಂಥದ್ದು. ಪರ್ಸನಲ್ ಯೂಸಿಗೆ ಅಂತ ತಂದಿಟ್ಟದು, ನನ್ನ ಅಮ್ಮ ಗಿಫ್ಟ್ ಮಾಡಿದ್ದು. ಇದರಲ್ಲಿ ಈಗ ಫಸ್ಟ್ ಪ್ರೀ ಹೀಟ್ ಮಾಡಬೇಕು. ಅದು ನಾನು 10 ಮಿನಿಟ್ಸ್ 150 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡ್ತೇನೆ. ಆಗ ಇದು ಟಿನ್ನಲ್ಲಿ ಎಲ್ಲ ಬಿಸ್ಕಿಟ್ಸ್ ಅನ್ನು ಸೆಟ್ ಮಾಡು. ಓಕೆ. ಓವನಲ್ಲಿ ಬೇಕ್ ಮಾಡೋದು ಅಂತೇಳಿ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಏನಂತೇಳಿ ಹೇಳಿದ್ರೆ ಅಲ್ಯೂಮಿನಿಯಂ ಟಿನ್ ಅನ್ನ ಇಲ್ಲಿ ಬಳಸಬೇಕು. ಸೊ ಆಗ ಅವಳು ಮಾಡಿದ ಇದನ್ನು ನೋಡಿದ್ದಿರ್ಬೋದು ನೀವು, ಅದರ ಮೇಲೆ ಈ ಬಾದಾಮ್ ಪೌಡರ್ನೆಲ್ಲ ಸ್ಪ್ರಿಂಕಲ್ ಎಲ್ಲ ಮಾಡಿ, ಸೊ ಅದನ್ನ ಹೀಗೆ ಅಲ್ಯೂಮಿನಿಯಂ ಟಿನ್ನಲ್ಲಿ ಹಾಕಿ ಅದರ ನಂತರ ಬೇಕ್ ಮಾಡುವಂಥದ್ದು. ಇದು ಮತ್ತೊಂದು ಶೇಪಲ್ಲಿ ಆಗ್ತಾ ಇದೆ. ಯಾವ ನಿಮಗೆ ಒಂದು ಶೇಪ್ ಮಾಡ್ಲಿಕ್ಕೆ ಇಷ್ಟವಾ ಆ ರೀತಿ ನೀವು ಮಾಡ್ಬೋದು. ಆದರೆ ವೃದ್ಧಿ ಹೇಳೋದು ಏನಂತೇಳಿ ಹೇಳಿದ್ರೆ ಬಾದಾಮ್ ಸ್ಟಿಕ್ ಅಂತೇಳಿ ಹೇಳುವಾಗ ಆ ಶೇಪ್ ಬರಬೇಕು ಅಂತೇಳಿ ಹೇಳಿ. ಸೊ ಇದಕ್ಕೇನು ಹೆಸರು ಇಡೋಣ? ಬಾದಾಮ್ ಕುಕೀಸಾ? ಬಾದಾಮ್ ಕಟಾಯಿ. ಬಾದಾಮ್ ಕಟಾಯಿ ಅಂತೆ, ಕುಕೀಸ್, ಏನ್ ಬೇಕಾದ್ರೆ ಹೆಸರು ಇಡ್ಬೋದು. ಅಂತೂ ಇಂತೂ ಟೇಸ್ಟ್ ಒಂದೇ ಮಾತ್ರ ಅಲ್ಲ. ಇದು ನೋಡಿ, ಎಸ್, ಇದರ ಮೇಲೆ ಈ ರೀತಿ ಬಾದಾಮನ್ನು ಸಿಂಪಡಿಸುವಂಥದ್ದು, ಅದರ ಪೌಡ್ರನ್ನು ಹಾಕುವಂಥದ್ದು. ಇದು ಕೂಡ ಒಂಥರ ಚೆನ್ನಾಗಿ ಕಾಣ್ತದೆ. ಇದು ಕೂಡ ಕಂಟೈನರಿಗೆ ಶಿಫ್ಟ್ ಆಗ್ತಾ ಇದೆ. ಭಾರಿ ಜಾಣೆ, ಬರೀ ಅಡಿಗೆ ಮಾಡೋದು ಮಾತ್ರ ಅಲ್ಲ, ಎಲ್ಲ ತುಳಿಯೋದು ಕೂಡ ಕೆಲಸ ಅವಳೇ ಮಾಡ್ತಾಳೆ. ಪ್ರತಿ ಗಸಿಗೋ ಗಸಿ ಇತ್ಲು ಮಳ್ಳಾವ ಭಾರಿ ಹುಷಾರ್. ಮಾಡ್ಲಿಲ್ಲದಿದ್ರೆ ಅಮ್ಮ ಹೆದರಿಕೆ ಉಂಟು ವೃದ್ಧಿಗೆ ಅಲ್ಲ. ನಾನ್ ಚಿಕ್ಕದಿಂದ ಅಡಿಗೆಯಲ್ಲಿ ಇಂಟ್ರೆಸ್ಟ್ ನಂಗೆ. ಬಟ್ ವಿಷಯ ಅಂತಂದ್ರೆ ಅಡಿಗೆ ಎಂತ ಸಹ ಮಾಡು, ಆದ್ರೆ ಕ್ಲೀನ್ ಮಾಡಿ ಇಡ್ಬೇಕು. ಅಮ್ಮ ಹೀಗೆ ಒಟ್ರಾಶಿ ಮಾಡಿ ತಿಂದ್ರೆ ಬೈತಿದ್ರು. ಸೊ ಅಮ್ಮ ಅಂಗಡಿಯಿಂದ ಬರುವ ಮುಂಚೆ ಮಾಡಿ ತಿಂದು ಇಡೀ ಕಿಚನ್ ಕ್ಲೀನ್ ಮಾಡಿ ಎಂತ ಆಗದಿದ್ದಾಗ ಇಡೋದೊಂದು ಟಾಸ್ಕ್. ಆ ಟಾಸ್ಕಿನಲ್ಲಿ ನೀನಂತೂ ಪರಿಣಿತ ಇದ್ದಿ. ಹೌದು. ನೋಡಿ, ಸುಮಾರು ಒಂದಿಷ್ಟು ಬಾದಾಮ್ ಸ್ಟಿಕ್ಸ್ ಆಗಿದೆ. ಅದೇ ರೀತಿ ಬಾದಾಮ್ ಕುಕೀಸ್ ಇಷ್ಟ ಆಗಿದೆ. ಸೊ ನಾವು ತಗೊಂಡಂಥ ಮೆಜರ್ಮೆಂಟಲ್ಲಿ ಸುಮಾರೊಂದು ಇಷ್ಟು ಕುಕೀಸ್ಗಳನ್ನು ನಾವು ಮಾಡಬಹುದು. ಎಸ್, ಈಗ ಪ್ರೀ ಹೀಟ್ ಆಗಿದೆ. ಈಗ ನಾವು 180 ಡಿಗ್ರಿಯಲ್ಲಿ ಇಟ್ಟು ಫಸ್ಟ್ ಇದನ್ನು ಒಳಗಿಟ್ಟು 15 ಮಿನಿಟ್ಸಿಗೆ ಇಡೋದು, ಬೇಕಾಗಲಿಕ್ಕೆ ಬಿಡೋದು.
ಓಕೆ, ಸೊ 15 ಮಿನಿಟ್ಸ್ ನಮಗೀಗ ಸಮಯ ಇದೆ ಅಲ್ವಾ? ಸುಲತಕ್ಕನ ಒಂದು ಪರಿಚಯ ಹೆಚ್ಚಿನವರಿಗೆ ಇದ್ದಿರಬಹುದು. ನಮ್ಮ ಪುತ್ತೂರು ಅಂತ ಹೇಳಿದ ಹಾಗೆ ಸುಲತಕ್ಕನ ಒಂದು ಪರಿಚಯ ಇಲ್ಲದವರು ಇರ್ಲಿಕ್ಕಿಲ್ಲ. ಯಾಕಂತೇಳಿ ಹೇಳಿದ್ರೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಇದ್ದಾರೆ ಅವರು. ಯೋಗ ಇರ್ಬೋದು, ಈಗಷ್ಟೇ ಅವರು ನಾನೀಗ ವಿಡಿಯೋ ಮಾಡುವಾಗ ಮಧ್ಯದಲ್ಲಿ ಓಂ 1 2 ಉಶ್ವಾಸ ನಿಶ್ವಾಸ ಅದೆಲ್ಲ ಕೇಳಿರ್ಬೋದು ನಿಮ್ಗೆ. ಅಂತೇಳಿ ಹೇಳಿದ್ರೆ ಬೇರೆ ರೂಮಲ್ಲಿ ಇವ್ರದ್ದು ಯೋಗ ತರಬೇತಿ ಆಗ್ತಾ ಇತ್ತು. ಸೊ ಇವ್ರು ಯೋಗ ಕ್ಲಾಸ್ ಮಾಡ್ತಾರೆ, ಯಾರಿಗೆ ಇಂಟ್ರೆಸ್ಟ್ ಉಂಟು ಅದು ಜಾಯಿನ್ ಆಗ್ಬೋದು, ಒಂದು ವಿಷಯ. ಮತ್ತೊಂದು ಏನಪ್ಪಾ ಅಂತೇಳಿ ಹೇಳಿದ್ರೆ ಇಲ್ಲಿ ಬರುವಾಗ ಏನಾಗ್ತಾ ಉಂಟು ಅಂತೇಳಿ ಕೇಳಿದ್ರು. ಸೊ ನಾನು ಹೇಳಿದೆ ಅಕ್ಕನ ಮಗಳು ಒಂದು ಸ್ವೀಟ್ ಅನ್ನ ಮಾಡ್ತಿದ್ದಾಳೆ ಅಂತೇಳಿ ಹೇಳಿ. ಸೊ ಆ ಸ್ವೀಟ್ ಅನ್ನ ಹೇಗಾಗಿದೆ ಅಂತ ಹೇಳಿ ಸುರುವಿಗೆ ಅವರು ಟೇಸ್ಟ್ ಮಾಡಿ ಅವರು ಹೇಳ್ತಾ ಇದ್ದಾರೆ. ಸೊ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ರಕ್ಷಾಬಂಧನ. ರಕ್ಷಾಬಂಧನ ಅಂತೇಳಿ ಹೇಳಿದ್ರೆ ನನ್ನ ಅಕ್ಕನ ನಾದಿನಿ, ಹಾಗೆ ನನ್ನ ಭಾವನಿಗೆ ರಾಖಿಯನ್ನ ಕಟ್ಲಿಕ್ಕಾಗಿ ಅವರು ಸ್ಪೆಷಲಿ ದೂರದ ಪುತ್ತೂರಿನಿಂದ ಬಂದಿದ್ದಾರೆ. ಸೊ ಸುಲತಕ್ಕ ಒಂದ್ ಸ್ವಲ್ಪ ಮಾತಾಡ್ತಾ ನಾವು ಕಡ್ಲೆ ತಿಂತಾ ಇದ್ದೇವೆ. ಅಲ್ಲ, ನಾನು ಆಕ್ಚುಲಿ ಇವತ್ತು ರಕ್ಷಾಬಂಧನ, ಹಾಗೆ ನನ್ನ ತಮ್ಮನಿಗೆ ರಕ್ಷೆಯನ್ನು ಕಟ್ಲಿಕ್ಕೆ ಅಂತ ಬಂದದ್ದು ಪುತ್ತೂರಿಂದ. ಹಾಗೆ ಗಿಫ್ಟ್ಸ್ ಸಿಗ್ತದೆ. ಹಾಗೆ ಇವತ್ತೆಂತ ನನ್ಗೆ ತಮ್ಮನ ಲೆಕ್ಕದಲ್ಲಿ ಗಿಫ್ಟ್ ಹೇಳಿದ್ರೆ ಐಸ್ ಅಂಡ್ ಸ್ಪೈಸ್ ಅಲ್ಲಿ ಪಾರ್ಟಿ. ತುಂಬಾ ಐಟಮ್ಸ್ ಇದೆ ಅಂತ ಅಲ್ಲಿ. ಈಗ ಹೊಸ ಐಟಮ್ ಮಾಡಿದ್ದಾರೆ. ಈಗ ಅವ್ರ ಮಗಳು ಸಹ ಟ್ರಯಲ್ ಎಲ್ಲ ಮಾಡ್ತಾ ಇದ್ದಾಳೆ. ಈಗ ಅವಳದ್ದು ಈಗ ವೃದ್ಧಿದು ಈಗ ಎಂತ ಸ್ಪೆಷಲ್ ಆಗ್ತಾ ಉಂಟು, ಅದು ತಿನ್ಲಿಕ್ಕೆ ನಾನೇ ಗೆಸ್ಟ್. ಹೌದು, ಇವರು ಒಮ್ಮೆ ತಿಂದು ಹೇಗಾಗಿದೆ ಅಂತೇಳಿ ಹೇಳಿ ನಮ್ಗೆ ಈಗ ಹೇಳ್ತಾರೆ. ಆಯ್ತಾ ವೃದ್ಧಿ? ನಾನು ತಿನ್ಲಿಕ್ಕೆ ಕಾಯ್ತಾ ಹೇಗೆ ಆಗಿದೆ. ಓಕೆ, ಇಲ್ಲಿ ಬಾದಾಮ್ ಕುಕೀಸ್ ಕೂಡ ತಯಾರಾಗಿದೆ. ವಾ, ಸೂಪರ್ ಆಗಿದೆ. ಸುಮಾರು ಒಂದು 15 ಮಿನಿಟ್ಸ್ ಇಟ್ಟದಲ್ವಾ? ಓಕೆ, ಸೊ ಬಾದಾಮ್ ಸ್ಟಿಕ್ ರೆಡಿ ಆಗಿದೆ. ನಮ್ಮ ಗೆಸ್ಟ್ ಕೂಡ ಬಂದಿದ್ದಾರೆ. ತಿನ್ನೋದಂತ ಸೂಪರ್, ನೋಡಿದ್ರೇನೆ ಖುಷಿ ಆಗ್ತದೆ ನಮ್ಗೆ. ಎಂತ ಇದು ಗೇರು ಬೀಜವ ಮೇಲೆ ಅಲ್ಲ, ಬಾದಾಮ್ ಆಲ್ಮಂಡ್ ಸೂಪರ್. ನನಗೆ ಹೀಗೆ ಕ್ರಿಸ್ಪಿ ಆದ್ರೆ ಭಾರಿ ಇಷ್ಟ. ಸೌಂಡ್ ಕ್ರಿಸ್ಪಿ ಸೂಪರ್ ಆಗಿದೆ. ಬೆಸ್ಟ್, ಸೂಪರ್ ಆಸಮ್. ಸಕ್ಸಸ್. ಇದು ನಾನೇ ಕಾಲ್ ಮಾಡಿದೆ ನಿಜವಾಗ್ಲೂ. ಸೂಪರ್, ಒಳ್ಳೇದಾಗಿದಲ್ಲ? ಹೇಗಾಗಿದೆ? ಸೂಪರ್ ಆಸಮ್. ನಾವು ಕಾಂತಿ ಸ್ವೀಟ್ಸ್ ಗಿಂತ ಇದು ಚೆನ್ನಾಗಿದೆ. ನಾನು ಕಾಂತಿ ಸ್ವೀಟ್ಸ್ ತಿಂದಿದ್ದೇನೆ, ಅದು 2 ಮಾತಿದೆ ಅಂತ ಹೇಳ್ತಾರೆ, ಆದ್ರೆ ಇದು ಅದಕ್ಕಿಂತ ಸೂಪರ್. ವೃದ್ಧಿ, ಹಾಗಾದ್ರೆ ಇದು ಸಹ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದಾ ಅಂತ ಹೇಳಿ ಅವಳು ಐಸ್ ಅಂಡ್ ಸ್ಪೈಸ್ ಅಲ್ಲಿ ಇದನ್ನು ಟ್ರಯಲ್ ಮಾಡ್ಬೋದು, ನೋಡುವ. ಮಾತು ಕೇಳಿ ನಾನು ಬರೀ ಒಂದು ಮೊಬೈಲ್ ಇಟ್ಕೊಂಡು ನಿಂತಿದ್ದೆ. ಸೊ ಅವರು ತಿನ್ನುವಾಗ ಆದಂತ ಶಬ್ದ, ಅವರು ಒಂದು ವರ್ಣಿಸಿದಂತ ರೀತಿಯನ್ನ ನೋಡಿ ಇದನ್ನ ನಾನು ಕೂಡ ಯಾಕಂತ ಹೇಳಿದ್ರು ಅವರು ಈ ಪ್ಲೇಟಿನಲ್ಲಿ ಇದ್ದದೆಲ್ಲ ಅವರೇ ಖಾಲಿ ಮಾಡ್ತಾರೆ ಅಂತೇಳಿ. ಸೊ ಅದಕ್ಕಿಂತ ಮೊದಲು ನಾನು ತಿಂತೇನೆ ಅಂತೇಳಿ ಹೇಳಿ ಬಂದಿದ್ದೇನೆ. ಹೇಗಾಗಿದೆ? ಆಹಾ, ಅದ್ಭುತ, ಕರೆಕ್ಟ್ ಆಗಿದೆ. ಎಂತ ಗೊತ್ತುಂಟಾ, ಮೇನ್ ಅಂತೇಳಿ ಹೇಳಿದ್ರೆ ಸ್ವೀಟ್ ಜಾಸ್ತಿ ಇಲ್ಲ, ಹದ ಉಂಟು, ಎಷ್ಟು ಬೇಕು ಅಷ್ಟೇ ಉಂಟು. ಸೊ ಹೀಗಿದ್ರೆ ಒಂದು 2-3 ಆರಾಮದಲ್ಲಿ ತಿನ್ಬಹುದು. ಜಾಸ್ತಿ ಸ್ವೀಟ್ ಆದ್ರೆ ಕೆಲವರು ಪ್ರಿಪೇರ್ ಮಾಡೋದಿಲ್ಲ, ಬೇಡ ಅಂತೇಳಿ ಹೇಳಿ. ಕರೆಕ್ಟ್ ಆಗಿದೆ. ವಾರೇ ವಾ ವೃದ್ಧಿ. ಮತ್ತೊಂದು ನಾನು ಹೇಳಿದ್ರೆ ಮರೆತು ಬಿಟ್ಟೆ ವೃದ್ಧಿಯ ವಿಷಯ. ನೀವು ಇನ್ಸ್ಟಾದಲ್ಲಿ ನೋಡಿದ್ರೆ, ಈಗ ನಾನು ಫಸ್ಟಿಗೆ ಹೇಳಿದ್ದೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತೇಳಿ ಹೇಳಿ. ತಾಯಿಯಂತೆ ಒಳ್ಳೆ ಮಾಡಿ ಕುಕ್ ಮಾಡೋದು ಮಾತ್ರ ಅಲ್ಲ, ಅದರ ಜೊತೆಗೆ ಇವಳು ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ದಾಳೆ. ಸೊ ಇನ್ಸ್ಟಾದಲ್ಲಿ ಅವಳ ಪೇಜ್ ಎಂತದ, ಮೇಕಪ್ ಬೈ ವೃದ್ಧಿ ಕಿಣಿ, ಇದರಲ್ಲಿ ಹೋಗಿ ನೀವು ಅದನ್ನು ನೋಡ್ಬೋದು, ಆಗ್ಬೋದು. ಸೊ ಎಷ್ಟು ಸಣ್ಣ ಪ್ರಾಯದಲ್ಲಿ ಎಷ್ಟೆಲ್ಲ ಒಂದು ಟ್ಯಾಲೆಂಟ್ ಆಕ್ಟಿವ್ ಇದ್ದಾಳೆ ನಿಜವಾಗಿಯೂ. ಹೀಗೆ ನಗ್ನಗ್ತಾ ಮಾತಾಡ್ತಾ ಮಾಡಿದಂತಹ ಬಾದಾಮ್ ಕುಕೀಸ್, ಅದೇ ರೀತಿ ಬಾದಾಮ್ ಸ್ಟಿಕ್ ಅಂತೇಳಿ ಏನು ಹೇಳ್ತೇವ, ಅಕ್ಕನ ಮಗಳು ವೃದ್ಧಿ ಕಿಣಿ ಮಾಡಿದ್ದು ತುಂಬ ಅದ್ಭುತವಾಗಿ ಮೂಡಿಬಂತು. ಪರ್ಫೆಕ್ಟ್ ಟೇಸ್ಟ್ ಇತ್ತು. ಅದರ ನಂತರ ಖುಷಿಯ ಸಿಹಿ ಆರಂಭವಾಯಿತು. ಏನಂತೇಳಿ ಹೇಳಿದರೆ, ಅಕ್ಕ ತನ್ನ ತಮ್ಮನಿಗೆ ರಕ್ಷಾಬಂಧನ ಕಟ್ಟುವಂತಹ ಒಂದು ಸುಮಧುರವಾದಂತಹ ಒಂದು ಕ್ಷಣ. ಚಿರಾಗ್ ಕಾಮತ್ ತುಂಬ ಮೋಕೆಯ ಸಿಸ್ಟರ. ಸುಂದರವಾದ ಈ ಸಹೋದರ ಸಹೋದರಿಯ ಸಂಬಂಧ ಹೀಗೆ ಶಾಶ್ವತವಾಗಿರಲಿ ಅಂತೇಳಿ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಸಮಸ್ತ ವೀಕ್ಷಕರಿಗೆ ಪವಿತ್ರ ರಕ್ಷಾಬಂಧನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.
ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಂತೇಳಿ ಹೇಳಿದ ಹಾಗೆ ಈ ಅನುಬಂಧ, ಈ ಬಂಧ, ಈ ಪ್ರೀತಿ ವಿಶ್ವಾಸ ಯಾವತ್ತೂ ಶಾಶ್ವತವಾಗಿರಲಿ, ಅಮರವಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ನೀವು ನಿಮ್ಮ ರಕ್ಷಾಬಂಧನವನ್ನು ಯಾವ ರೀತಿ ಆಚರಿಸಿದ್ರಿ, ಅದಕ್ಕೆ ಏನು ಸ್ವೀಟನ್ನು ಮಾಡಿದ್ರಿ ಅಂತೇಳಿ ಹೇಳಿ ಖಂಡಿತವಾಗಿಯೂ ತಿಳಿಸಿ. ಅದೇ ರೀತಿ ಇನ್ನು ಕೃಷ್ಣ ಜನ್ಮಾಷ್ಟಮಿ, ಅದೇ ರೀತಿ ಗಣೇಶ ಚತುರ್ಥಿ ಅಂತೇಳಿ ಹೇಳಿ ಬಹಳಷ್ಟು ಹಬ್ಬಗಳೆಲ್ಲ ಬರಲಿಕ್ಕಿದೆ. ಆ ಎಲ್ಲ ಹಬ್ಬಗಳ ಒಂದೊಂದು ಬ್ಲಾಗನ್ನು ಮಾಡ್ತಾ ನಿಮ್ಮ ಮುಂದೆ ಬರ್ತೇನೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ಸಂಭ್ರಮದ ಪ್ರೀತಿಯ ನಮಸ್ಕಾರಗಳು. ಲೋಕ ಸಮಸ್ತ ಸುಖಿನೋ ಭವಂತು.